ಹಲೋ ಎವ್ರಿವಾನ್, ಇಟ್ಸ್ ಥರ್ಸ್ಡೇ ಆಫ್ಟರ್ನೂನ್. ನಿನ್ನೆಯಿಂದನೇ ಲಿಶು ನೂಡಲ್ಸ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಅದಕ್ಕೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ. ಇನ್ನಿದಕ್ಕೆ ಜಾಸ್ತಿ ಏನು ಸಾಸಸ್ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪನೇ ಟೊಮೆಟೊ ಸಾಸ್, ಚಿಲ್ಲಿ ಸಾಸ್ ಹಾಗೆ ಸೋಯಾ ಸಾಸ್ನ ಹಾಕೊಂಡಿದ್ದೀನಿ ಅಷ್ಟೇ. ಇನ್ನು ಸಂಡೇ ಒಂದು ಫಂಕ್ಷನ್ ಇದೆ. ಸೊ ಶರಣ್ಗೆ ಹೇರ್ ಕಲರ್ ಮಾಡೋದಿಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ. ಬಿಕಾಸ್ ತುಂಬಾನೇ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ, ಅಲರ್ಜಿ ಏನಾದ್ರು ಆಗ್ಬಿಡುತ್ತೆ ಅಂತ. ಅದಕ್ಕೆ ನಾನು 100% ನ್ಯಾಚುರಲ್ ಆಗಿರೋ ಆಲ್ಪ್ಸ್ ಗುಡ್ನೆಸ್ ಅವರ ಎನಾ ಪೌಡರ್ನ ಯೂಸ್ ಮಾಡ್ತೀನಿ. ಇನ್ನಿದ್ರಲ್ಲಿ ಯಾವುದೇ ರೀತಿಯ ಕೆಮಿಕಲ್ನ ಯೂಸ್ ಮಾಡಿರಲ್ಲ. ಸೊ ಹಾಗಾಗಿ ಅಲರ್ಜಿ ಕೂಡ ಆಗಲ್ಲ. ಯಾರು ಬೇಕಾದ್ರೂ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ಹಾಗೆ ಇದು ನ್ಯಾಚುರಲ್ ಡೈ ಕೂಡ. ಹಾಗೆ ಈ ಪ್ಯಾಕ್ ಗೆ ನಾನು ಫ್ಲಾಕ್ಸೀಡ್ ಜೆಲ್ ಹಾಗೆ ರೋಸ್ಮೆರಿ ವಾಟರ್ ನ ಕೂಡ ಹಾಕ್ತಾ ಇದ್ದೀನಿ ಹೇರ್ ಗ್ರೋತ್ ಹಾಗೂ ನರಿಶ್ಮೆಂಟ್ ಗೆ. ಇನ್ನು ದಿನ 4 to 5 hours ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಆಯ್ತು. ಹೆನ್ನ ಹಚ್ಚಿದ್ಮೇಲೆ ವೈಟ್ ಹೇರ್ಸ್ ಎಲ್ಲ ಹೋಗಿ ಆರೆಂಜ್ ಕಲರ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ ಅಲ್ವಾ. ಸೊ ನೆಕ್ಸ್ಟ್ ಡೇ ನಾನು ಆಲ್ಪ್ಸ್ ಗುಡ್ನೆಸ್ ಅವರ ಇಂಡಿಗೋ ಪೌಡರ್ ನ ವಾಟರ್ ಜೊತೆ ಮಿಕ್ಸ್ ಮಾಡಿ ಓವರ್ ಆಲ್ ಹೇರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಮಿನಿಮಮ್ ಅಂದ್ರೂ 2 hours ಇಟ್ಕೊಂಡಾಗ ಒಂದು ಒಳ್ಳೆ ಕಲರ್ ಬರುತ್ತೆ. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ QR ಕೋಡ್ ಹಾಕಿರ್ತೀನಿ, ಸ್ಕ್ಯಾನ್ ಮಾಡಿ ಬೈ ಮಾಡಿ.